ಹಾಯ್ ಹಲೋ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಇವತ್ತು ನಾವು ಮಾಡಕತ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಚಿಕನ್ ಸುಕ್ಕ ಫ್ರೈ ಮಾಡಕತ್ತೀವಿ ನೋಡ್ರಿ. ಅದನ್ನು ಮಾಡೋಕೆ ಏನೇನು ತೊಗೊಂಡಿವಿ ನೋಡ್ರಿ. ಒಂದು 4 ಉಳ್ಳಿಗಡ್ಡಿ ಹೆರಚ್ಕೊಂಡಿವ್ರಿ, 1-2 ಹಸಿಮೆಣ್ಸಿನ್ಕಾಯಿನೂ ಹೆರಚಿಟ್ಕೊಂಡಿವ್ರಿ, 1 ಟೊಮೊಟೊನೂ ಹೆರಚಿಟ್ಕೊಂಡಿವ್ರಿ, ಒಂದು ಸ್ವಲ್ಪ ಅಳ್ಳ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಕುಟ್ಟಿಟ್ಕೊಂಡಿವ್ರಿ. ನೀವು ರೆಡಿಮೇಡ್ ಬರ್ತಿತ್ತಲ್ಲ, ರೆಡಿಮೇಡ್ ಯೂಸ್ ಮಾಡಿರಿ. ಇಲ್ಲಿಕಂದ್ರೆ ಹಿಂಗೆ ಕುಟ್ಟಿ ತೊಗೊಂಡ್ಬಿಡ್ರಿ. ಇನ್ನೂ ಒಂದು ಹೆಡಿಗೆ ಆಗುವಷ್ಟನ ಇದನ್ನು ತೊಗೊಂಡಿನಿ ನೋಡ್ರಿ. ಏನಂದ್ರೆ ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ. ಕೊತ್ತಂಬರಿ ತೊಗೊಂಡಾದ್ಮ್ಯಾಗನ ಈಗ ಗ್ಯಾಸ್ ಹಚ್ಕೊಂಡು ಅದಾದ್ಮ್ಯಾಗನ ಒಂದು ಸ್ವಲ್ಪ ಬಾಣಲಿ ಕಾಯಕ್ಕಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಉಳ್ಳಿಗಡ್ಡಿ ಹಾಕ್ಕೊಂಡು ಫ್ರೈ ಮಾಡಾಕತ್ತೀನಿ ನೋಡ್ರಿ. ಅದು ಫ್ರೈ ಆದ್ಮ್ಯಾಗನ ಶಿಸ್ತಂಗೆ ಕೆಂಪಾಗಿ ಹೋಗೋ ತನಕ ಫ್ರೈ ಮಾಡ್ಕೊರಿ. ಅದು ಆದ್ಮ್ಯಾಗನ 1-2 ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ, ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಅದು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಫ್ರೈ ಆದ್ಕೊಳ್ಳೇನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ನೋಡ್ರಿ. ಹೌದಾ ಇಲ್ಲ ಅಂದಂಗೆ ಅಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿ. ಹಾಕ್ಕೊಂಡಿಂದ ಆದ್ಮ್ಯಾಗನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ರೀ. ಅದನ್ನು ಒಂದು ಸ್ವಲ್ಪ ಈ ಕಡೆ ಆ ಕಡೆ ಒಂದು ಸ್ವಲ್ಪ ಇದನ್ನು ಮಾಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಅಳ್ಳ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಡೋದು ನೋಡ್ರಿ. ಈಗನ ಹಾಕೊಂಡಾದ್ಮ್ಯಾಗನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ಹಾಕ್ಕೊಳ್ಳೋದು ನೋಡ್ರಿ. ಟೊಮೊಟೊ ಹಣ್ಣು ಹೆರಚಿಟ್ಟು ನೋಡ್ರಿ, ಅದನ್ನ ಹಾಕ್ಕೊಳಕತ್ತೀವಿ ನೋಡ್ರಿ. ಹಾಕ್ಕೊಂಡಾದ್ಮ್ಯಾಗನ ಅದು ಒಂದು ಸ್ವಲ್ಪ ಫ್ರೈ ಮಾಡಾಕತ್ತೀವಿ ನೋಡ್ರಿ. ಫ್ರೈ ಆದ್ಮ್ಯಾಗನ ಒಂದು ಸ್ವಲ್ಪ ಅರ್ಶಿನ ಪುಡಿ ಹೌದಾ ಇಲ್ಲ ಅಂದಂಗೆ ತೊಗೊಂಡ್ಬಿಡೋದು ನೋಡ್ರಿ. ಅರ್ಶಿನ ಪುಡಿ ಹಾಕೋದು ನೋಡ್ರಿ. ಅರ್ಶಿನ ಪುಡಿ ಹಾಕೊಂಡಾದ್ಮ್ಯಾಗನ ಒಂದು ಇದು ಮಾಡೋಣ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡುದ್ರಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಉತ್ತರ ಕರ್ನಾಟಕ ಸೈಡ ಮಸಾಲೆ ಖಾರ ಯೂಸ್ ಮಾಡ್ತೀವಿ ನೋಡ್ರಿ, ಅದನ್ನ ಹಾಕ್ಕೊಳಕತ್ತೀವಿ. ನೀವು ಯಾವ ಖಾರ ಯೂಸ್ ಮಾಡ್ತಿರಲ್ಲ ಅದನ್ನ ಯೂಸ್ ಮಾಡ್ಕೊರಿ. ನಾವು ಒಂದು ಸ್ವಲ್ಪ ಸ್ಪೈಸಿ ಹೆಂಗೆ ಮಾಡಾಕತ್ತೀವಿ ರೀ, ಯಾಕಂದ್ರೆ ಎಲ್ಲರೂ ನಮ್ಮ ಮನ್ಯಾಗ ಖಾರ ತಿನ್ನೋರು ಜಾಸ್ತಿ ಅದಾವ ರೀ. ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿನ ಮಾಡ್ತೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಮೀಡಿಯಮ್ ಖಾರ ಹಾಕ್ಕೊಂಡು ಮಾಡ್ಕೊರಿ. ಅದು ಆದಮೇಲೆ ಚಿಕನ್ ಇರ್ತೈತಲ್ಲ ರೀ, ಚಿಕನ್ ತೊಳೆದು ಇಟ್ಕೊಂಡಿದ್ದು ಹಾಕ್ಕೊಳಕತ್ತೀವಿ ನೋಡ್ರಿ. ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂಡು ಎಲ್ಲ ಮಾಡಿಟ್ಟಿದ್ದು ಚಿಕನ್ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ. ಅದನ್ನ ಫ್ರೈ ಮಾಡ್ಕೊಂಡಿದ್ದು ಆದ್ಮ್ಯಾಗನ ಒಂದು ಸ್ವಲ್ಪ ನೀರು ಹೌದಾ ಇಲ್ಲಂಗೆ ನೀರು ಹಾಕ್ಕೋಬೇಕ್ರಿ. ಇದಕ್ಕೆ ಮೀಡಿಯಮ್ ಸೈಜ್ ನೀರು ಹಾಕ್ಕೊಳ್ಳೋದ್ರಿ. ಇದನ್ನ ಭಾಳ ಹಾಕ್ಕೊಳಂಗಿಲ್ಲ ರೀ. ಹಾಕ್ಕೊಂಡು ಒಂದು ಸ್ವಲ್ಪ ಟೋಪನ್ ಮುಚ್ಚಿ ಕುದಿಯಾಕೆ ಇಡೋದು ನೋಡ್ರಿ. ಅದನ್ನ ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಬೇಯ್ಬೇಕು ನೋಡ್ರಿ. ಬೇಯ್ದಾದ್ಮ್ಯಾಗನ ಒಂದು ಸ್ವಲ್ಪ ಬೇಯ್ಬೇಕು ನೋಡ್ರಿ. ಅದು ಒಂದು ಸ್ವಲ್ಪ ಬೇಯ್ದಾದ್ಮ್ಯಾಗನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ಯಾಕಂದ್ರೆ ನಾ ಆಗಲೇ ಮರೆತು ಹಾಕಿಲ್ರಿ, ನೀವು ಫಸ್ಟಿಗೆ ಹಾಕ್ಕೋಬೇಕ್ರಿ. ಯಾಕಂದ್ರೆ ಚಿಕನ್ ಒಳಗೆ ಇದನ್ನ ಆಗ್ಬೇಕ್ರಿ. ಅದನ್ನ ಅದಾದ್ಮ್ಯಾಗನ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಹಾಕ್ಕೊಳಕತ್ತೀನಿ ನೋಡ್ರಿ. ಕೊತ್ತಂಬರಿ ತೊಗೊಂಡು ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಮಾಡತ್ತೀನಿ ನೋಡ್ರಿ. ಇದು ನಮ್ಮ ಚಿಕನ್ ಫ್ರೈ ಇಷ್ಟ ಆತಂದ್ರೆ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಎಲ್ಲರಿಗೂ. ಮತ್ತು ಹೆಂಗಾಗೈತಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮ್ಯಾರಿನೇಟ್ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗನ ಒಂದು ಟೇಸ್ಟ್ ನೋಡಿ. ಇದು ಪೂರ್ತಿ ಸ್ಪೈಸಿ ಭಾಳ ಆಗೈತೆ ರೀ. ಯಾಕಂದ್ರೆ ನಾವು ಈಗ ಅದನ್ನು ನೋಡಿ ನನಗೆ ಬಾಯಾಗ ನೀರು ಬರಾಕತ್ತೈತೆ ರೀ. ಇನ್ನೊಂದು ಸತಿ ಯಾವಾಗ ಮಾಡ್ಕೋಬೇಕು ಅಷ್ಟು ಟೇಸ್ಟ್ ಇರ್ತೈತೆ ರೀ. ಬರೀ ಒಂದು ಸ್ವಲ್ಪ 4-5 ಐಟಮ್ ತೊಗೊಂಡ್ಮಾಡ್ತೀವಿ ಅಂದ್ರೆ ಅಷ್ಟು ಟೇಸ್ಟ್ ಅನ್ನಿಸ್ತೈತೆ ನೋಡ್ರಿ. ಇದು ಮಾಡಿ ನೋಡಿ ನೀವು ತಿಂದು ನಮಗೆ ಲೈಕ್ ಮಾಡಿರಿ,